ನೋಡಿ ಇವತ್ತು 23/3/2026 ನಮ್ಮ ಬೀಳು ಗ್ರಾಮದಲ್ಲಿ ಮತ್ತೆ ಹುಲಿ ಕಾಣಿಸ್ಕೊಂಡಿದೆ. ಇದ ಹುಲಿ ಕಣಂತ ಪ್ರತ್ಯೇಕ ದೇಶೀಯರಾದ ನಮ್ಮ ಕೃಷ್ಣವ್ರ ಜೊತೆಗೆ ಹೇಳಿ. ಕೃಷ್ಣವ್ರು ಯಾವಾಗ ನೋಡಿದ್ರಿ? ನಾವು ಆಲೆ 9 ಗಂಟೆಲಿ ನಾವು ಹುಲ್ ಕಟ್ತಾ ಇದ್ವಿ ತಕೊಂಡ್ಬಂದಿಲ್ಲಿ. ಹುಲ್ ಕಟ್ಬೇಕಾದ್ರೆ ನಮ್ಮ ನಾಯಿಗಳು ನಿಂತ್ಕೊಂಡಿದ್ವು. ಅವಾಗ ಹಂದಿ ಹರಿತಿತ್ತು. ಅವಾಗ ನಾವೇ ಮಾಡಿ ಅಲ್ಲೇ ಓಡಿವಿ. ಅಲ್ಲಿ ಓಡಿದಾಗ ಅಲ್ಲಿ ಕಡಿಕಣದ ಸ್ಪಾಟ್ನಾಗಿ ಕಡಿಕಣ ನಾವು ಅಲ್ಲಿ ನಿಂತ್ಕೊಂಡು ನೋಡ್ತಿರ್ಬೇಕಾದ್ರೆ ನಮ್ಮ ನಾಯಿಗಳು ಹೋದಾಗ ಆ ಕಲ್ಲಿಂತಾಗ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇತ್ತು. ಹಂದಿ ರಕ್ತ ಕುಡಿತಿತ್ತಲ್ಲ ಅವಾಗ ನಾವು ಸೀದಾ ಬಾಯ್ ಮಾಡಿದಾಗ ಸೀದಾ ಕಲ್ಲಿಗೆ ಬಂತು. ಹಂದಿ ಅಲ್ಲೇ ಇತ್ತು ಸ್ಪಾಟ್ನಾಗಿ. ನಮ್ಮ ನಾಯಿ ಬಗಳ್ಬೇಕಾರೆ ಸೀದಾ ಹಿಂಗೆ ಬಂತು ಅದ್ರ ಕಲ್ಲಾಕಿ. ಇವರು ಪ್ರತ್ಯಕ್ಷವಾಗಿ ನೋಡಿರುವಂಥ ಹುಲಿಯನ್ನ ಇವತ್ತು ಬೆಳಿಗ್ಗೆ ಇಲ್ಲಿ ಕಾಣಿಸ್ಕೊಂಡು ಪಕ್ಕದಲ್ಲಿ ಇಲ್ಲಿ ಜಮೀನುಗಳೆಲ್ಲ ಕೆಲಸ ಮಾಡ್ತಿದ್ದಾರೆ ಜನಗಳು. ಈ ರೀತಿಯ ಒಂದು ಬಿಗುವಿನ ವಾತಾವರಣ ಈ ಭಾಗದಲ್ಲಿ ಸೃಷ್ಟಿಯಾಗಿದೆ ಬಂಧುಗಳೇ. ಏನು ಈ ಕಾಡಂಚಿನ ಗ್ರಾಮಗಳಲ್ಲಿ ಬಹಳಷ್ಟು ಈ ತೊಂದರೆ ಆಗ್ತಿದೆ. ಏನು ಈ ಸಫಾರಿ ಓಪನ್ ಮಾಡೋದ ತಪ್ಪಿಂದ ಮತ್ತಷ್ಟು ಜಾಸ್ತಿ ಈ ಹುಲಿಗಳು ಕಾಣಿಸ್ಕೊತಾ ಇದೆ. ಏನು ಈಗ ಏಪ್ರಿಲ್ ತಿಂಗಳು ಮತ್ತು ಈ ತಿಂಗಳಲ್ಲಿ ನಮ್ಮ ಕಡೆ ಅರಿಶಿನ ಈರುಳ್ಳಿ ನಾಟಿ ಮಾಡುವಂಥ ಸ್ಥಳ ಇದು. ಈ ಟೈಮಲ್ಲಿ ಬಂದಾಗ ಈ ಕೆಲಸಕ್ಕೆ ಜನಗಳು ಬರ್ತಾ ಇಲ್ಲ. ಭಯದಲ್ಲಿ ನಮ್ಮ ಜೀವಕ್ಕಿಂತ ಹೆಚ್ಚ ಈ ಕೆಲಸ ಅಂತ ಹೇಳ್ಬಿಟ್ಟು ಯಾರು ಕೂಡ ಜಮೀನುಗಳಿಗೆ ಕೆಲಸಕ್ಕೂ ಕೂಡ ಗೊತ್ತಿಲ್ಲ. ಭಾಳಷ್ಟು ತೊಂದರೆ ನಮ್ಮ ಈ ಬೀವಣು ಗ್ರಾಮ ಮತ್ತು ಈ ಬಂಡೀಪುರ ಕಾಡಂಚಿನ ಗ್ರಾಮಗಳಲ್ಲಿ ನಡೀತಾ ಇದೆ ಬಂಧುಗಳೇ.